ಎಲ್ರಿಗೂ ನಮಸ್ಕಾರ. ಡ್ರಾನ್ ಅಂಡ್ ರೀಡ್ರಾನ್ ಮೇಕಿಂಗ್ ಆಫ್ ಇಂಡಿಯಾಸ್ ಇಂಟರ್ನಲ್ ಬೌಂಡ್ರೀಸ್ಗೆ ಮತ್ತೆ ಸ್ವಾಗತ. ನಮಸ್ಕಾರ. ಭಾರತದ ರಾಜಕೀಯ ಮತ್ತು ಆಡಳಿತಾತ್ಮಕ ಗಡಿಗಳು ಕಾಲಕ್ರಮೇಣ ಹೇಗೆ ರೂಪುಗೊಂಡವು ಅನ್ನೋದರ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡ್ತೀವಿ. ಹೌದು, ಇದು ಇಂಡಿಯಾ ಸ್ಟೇಟ್ ಸ್ಟೋರೀಸ್ ಯೋಜನೆಯ ಒಂದು ಭಾಗ. ಪುಣೆಯ ಫ್ಲೇಮ್ ವಿಶ್ವವಿದ್ಯಾಲಯದ ಸೆಂಟರ್ ಫಾರ್ ಲೆಜಿಸ್ಲೇಟಿವ್ ಎಜುಕೇಷನ್ ಅಂಡ್ ರಿಸರ್ಚ್ನ ಬೆಂಬಲ ಇದಕ್ಕಿದೆ. ಖಂಡಿತ. ಹಿಂದಿನ ಕೆಲವು ಚರ್ಚೆಗಳಲ್ಲಿ ನಾವು ಭಾಗ ಎ ರಾಜ್ಯಗಳ ಬಗ್ಗೆ ಮಾತಾಡಿದ್ವಿ, ಅಂದ್ರೆ ಬ್ರಿಟಿಷ್ ಪ್ರಾಂತ್ಯಗಳಲ್ಲಿ ವಿಲೀನಗೊಂಡ ರಾಜ ಸಂಸ್ಥಾನಗಳು. ಹೌದು, ಅವುಗಳ ಏಕೀಕರಣದ ಕಥೆಗಳನ್ನು ನೋಡಿದ್ವಿ. ಈಗ ನಾವು ಭಾಗ ಬಿ ರಾಜ್ಯಗಳ ಕಡೆ ಗಮನ ಹರಿಸೋಣ. ಇವು ಸ್ವಲ್ಪ ವಿಭಿನ್ನವಾಗಿದ್ದವು ಅಲ್ವಾ? ಹೌದು, ಅಂದ್ರೆ ಇವು ಮುಖ್ಯವಾಗಿ ಕೆಲವು ಹಿಂದಿನ ರಾಜ ಸಂಸ್ಥಾನಗಳನ್ನ ಒಟ್ಟುಗೂಡಿಸಿ ಮಾಡಿದ ಒಕ್ಕೂಟಗಳು. ಓ ಸರಿ, ಆಡಳಿತಾತ್ಮಕವಾಗಿ ಒಂದು ಘಟಕ ಆಗ್ಲಿ ಅಂತ. ಹೌದು, ಇವುಗಳ ಮುಖ್ಯಸ್ಥರಾಗಿ ರಾಜಪ್ರಮುಖರೂ ಇರುತ್ತಿದ್ದರು. ರಾಜಪ್ರಮುಖರು ಅಂದ್ರೆ ಇದು ಒಂದು ಹೊಸ ಸಾಂವಿಧಾನಿಕ ಸ್ಥಾನ. ಹಿಂದಿನ ರಾಜಮನೆತನದ ಆಡಳಿತಗಾರರೇ ಇದನ್ನ ಹೊಂದಿದ್ರು, ಮತ್ತೆ ಅವರನ್ನ ಭಾರತದ ರಾಷ್ಟ್ರಪತಿಗಳು ನೇಮಿಸ್ತಿದ್ರು. ಸೊ ರಾಜರೇ ಒಂದ್ ರೀತಿಯಲ್ಲಿ ಮುಖ್ಯಸ್ಥರಾಗಿ ಮುಂದುವರೆದ್ರು ಒಂದು ಸಾಂವಿಧಾನಿಕ ಪಾತ್ರದಲ್ಲಿ. ಹೌದು, ಈ ಒಕ್ಕೂಟಗಳ ಜೊತೆಗೆ ಕೆಲವು ದೊಡ್ಡ ಸಂಸ್ಥಾನಗಳು ಭಾಗ ಬಿಯಲ್ಲಿ ಇದ್ರು. ಯಾವುವು? ಉದಾಹರಣೆಗೆ ಹೈದರಾಬಾದ್, ಜಮ್ಮು ಮತ್ತು ಕಾಶ್ಮೀರ್, ಮತ್ತೆ ಮೈಸೂರು ರಾಜ್ಯ. ಇವುಗಳ ಆಡಳಿತಕ್ಕೂ ರಾಜಪ್ರಮುಖರೇ ಇದ್ರು. ಓ ಇಂಟ್ರೆಸ್ಟಿಂಗ್. ಸೊ ಮುಂದಿನ ಕೆಲವು ಚರ್ಚೆಗಳಲ್ಲಿ ನಾವು ಇವುಗಳ ರಚನೆ, ಅವುಗಳ ಕಥೆಗಳನ್ನು ನೋಡ್ತೀವಿ. ಖಂಡಿತವಾಗಿಯೂ ಬಹಳ ಆಕರ್ಷಕವಾದ ಇತಿಹಾಸ ಇದೆ ಇವರಿಗೆ. ಈ ಸಂಪೂರ್ಣ ಏಕೀಕರಣ ಪ್ರಕ್ರಿಯೆಯ ಹಿನ್ನೆಲೆ, ಅದರಲ್ಲಿ ಬಳಸಿದ ಕಾನೂನು ಸಾಧನಗಳು, ಪ್ರಮುಖ ವ್ಯಕ್ತಿಗಳು, ಇವೆಲ್ಲದರ ಬಗ್ಗೆ ಒಂದು ಆಳವಾದ ತಿಳುವಳಿಕೆಗೆ ನಮ್ಮ ಸೀಸನ್ 2ರ ಮೊದಲ 3 ಚರ್ಚೆಗಳನ್ನು ಕೇಳಬಹುದು. ಹೌದು, ಅದು ಒಳ್ಳೆಯ ಆರಂಭ ಕೊಡುತ್ತೆ. ನಮ್ಮ ಇವತ್ತಿನ ಚರ್ಚೆ ಇಂಡಿಯಾ ಸ್ಟೇಟ್ ಸ್ಟೋರೀಸ್ ತಂಡ ಬರೆದ ಲೇಖನಗಳನ್ನ ಆಧರಿಸಿದೆ. ಸರಿ. ಗೂಗಲ್ನ ನೋಟ್ಬುಕ್ LM ತಂತ್ರಜ್ಞಾನ ಬಳಸಿ ಆ ಲೇಖನಗಳ ಮಾಹಿತಿಯನ್ನ ಈ ಸಂವಾದ ರೂಪದಲ್ಲಿ ತಂದಿದ್ದೀವಿ. ಹೆಚ್ಚಿನ ಮಾಹಿತಿಗೆ ಶೋ ನೋಟ್ಸ್ನಲ್ಲಿ ಲಿಂಕ್ ಇರುತ್ತೆ. ಓಕೆ. ಕಳೆದ ಬಾರಿ ಖಾಸಿ ಹಿಲ್ ಸ್ಟೇಟ್ಸ್ ವಿಲೀನದೊಂದಿಗೆ ಭಾಗ ಎ ರಾಜ್ಯಗಳ ಚರ್ಚೆ ಮುಗಿಸ್ತ್ವಿ. ಹೌದು. ಇವತ್ತಿಂದ ಭಾಗ ಬಿ ರಾಜ್ಯಗಳ ಕಡೆಗೆ. ಅದರಲ್ಲಿ ಮೊದಲನೇದಾಗಿ ಅಂದಿನ ಅತಿ ದೊಡ್ಡ, ಅತ್ಯಂತ ಪ್ರಮುಖ ಸಂಸ್ಥಾನ ಹೈದರಾಬಾದ್. ಹೌದು, ಹೈದರಾಬಾದ್ ಕಥೆ ಬಹಳ ಮಹತ್ವದ್ದು. ಇದರ ಆಡಳಿತಗಾರ ನಿಜಾಂ ಭಾರತಕ್ಕೆ ಸೇರಲು ಒಪ್ಪಿಲ್ಲ, ಸಂಪೂರ್ಣ ಸ್ವಾತಂತ್ರ್ಯ ಬೇಕು ಅಂದಿದ್ರು. ಹೌದು, ಅದು ದೊಡ್ಡ ಸವಾಲಾಗಿತ್ತು. ರಾಜ್ಯದೊಳಗೆ ಕೂಡ ಸಾಕಷ್ಟು ಸಮಸ್ಯೆಗಳಿದ್ವಲ್ವಾ? ಕಮ್ಯುನಿಸ್ಟ್ ದಂಗೆ, ರಜಾಕಾರ ಅಂತ ಹಿಂಸಾತ್ಮಕ ಗುಂಪು. ಹೌದು, ಆಂತರಿಕ ಅಶಾಂತಿ ತೀವ್ರವಾಗಿತ್ತು. ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿತ್ತು. ಹಾಗಾದ್ರೆ ಮಾತುಕತೆಗಳು ಯಾಕೆ ವಿಫಲವಾದ್ವು? ಕೊನೆಗೆ ಭಾರತ ಸರ್ಕಾರ ಯಾಕೆ ಮಿಲಿಟರಿ ಹಸ್ತಕ್ಷೇಪ ಮಾಡ್ಬೇಕಾಯ್ತು? ಇದನ್ನ ಸ್ವಲ್ಪ ವಿವರವಾಗಿ ನೋಡೋಣ. ಖಂಡಿತ, ಶುರು ಮಾಡೋಣ. ಮೊದಲಿಗೆ ಹೈದರಾಬಾದ್ನ ಹಿನ್ನೆಲೆ ಬಗ್ಗೆ ಸ್ವಲ್ಪ ಹೇಳಿ. ಅದನ್ನ ಪ್ರಮುಖ ಸಂಸ್ಥಾನ ಅಥವಾ ಪ್ರೀಮಿಯರ್ ಸ್ಟೇಟ್ ಅಂತ ಯಾಕೆ ಕರೀತಿದ್ರು? ಯಾಕಂದ್ರೆ ಅದು ಗಾತ್ರದಲ್ಲಿ, ಆದಾಯದಲ್ಲಿ, ಆಯಕಟ್ಟಿನ ಸ್ಥಳದಲ್ಲಿ ಎಲ್ಲದರಲ್ಲೂ ಬಹಳ ದೊಡ್ಡದು ಮತ್ತು ಮುಖ್ಯವಾಗಿತ್ತು. ಬ್ರಿಟಿಷ್ ಭಾರತದಲ್ಲೇ ಅತಿದೊಡ್ಡ ಸಂಸ್ಥಾನ. ಇದರ ಆಡಳಿತ ವಂಶ ಆಸಫ್ ಜಾಹಿ ರಾಜವಂಶ. ಇದನ್ನ ಸ್ಥಾಪಿಸಿದ್ದು ಮಿರ್ ಕಮರುದ್ದೀನ್ ಚಿನ್ ಕಿಲಿಚ್ ಖಾನ್. ಆತ 1713ರಲ್ಲಿ ಮೊಘಲರ ಡೆಕ್ಕನ್ ವೈಸ್ರಾಯ್ ಆಗಿದ್ದ. ಆದ್ರೆ 1724ರ ಹೊತ್ತಿಗೆ ಆತ ಬಹುತೇಕ ಸ್ವತಂತ್ರನಾದ. ಆದ್ರೂ ನಾಮಮಾತ್ರಕ್ಕೆ ಮೊಘಲ್ ಚಕ್ರವರ್ತಿಗೆ ನಿಷ್ಠೆ ತೋರಿಸ್ತಾ ಇದ್ರು. ಎಲ್ಲಿವರೆಗೆ? 1858ರಲ್ಲಿ ಬ್ರಿಟಿಷ್ ಕ್ರೌನ್ ಭಾರತದ ನೇರ ಆಡಳಿತ ವಹಿಸಿಕೊಳ್ಳೋವರೆಗೂ. ಸರಿ, ಹಾಗಾದ್ರೆ ಬ್ರಿಟಿಷರ ಜೊತೆಗಿನ ಸಂಬಂಧ ಹೇಗಿತ್ತು? ಪೂರ್ತಿ ಸ್ವತಂತ್ರರಾಗಿದ್ರಾ? ಇಲ್ಲ, ಪೂರ್ತಿ ಸ್ವತಂತ್ರ ಅಂತ ಹೇಳೋಕಾಡಲ್ಲ. ಅದೊಂದು ಸ್ವಲ್ಪ ಸಂಕೀರ್ಣವಾದ ಸಂಬಂಧ. ಹೇಗೆ? 1798ರಲ್ಲಿ ಒಂದು ಸಹಾಯಕ ಸೈನ್ಯ ಒಪ್ಪಂದ ಅಥವಾ ಸಬ್ಸಿಡರಿ ಅಲಯನ್ಸ್ ಆಯಿತು. ಓಕೆ. ಇದರ ಪ್ರಕಾರ ಹೈದರಾಬಾದ್ನಲ್ಲಿ ಬ್ರಿಟಿಷ್ ಸೈನ್ಯದ ಒಂದು ತುಕಡಿ ಇರುತ್ತಿತ್ತು. ಅದರ ಖರ್ಚನ್ನ ನಿಜಾಮರೇ ಕೊಡಬೇಕಿತ್ತು. ಓ. ಮತ್ತೆ ನಿಜಾಮರಿಗೆ ಬೇರೆ ರಾಜ್ಯಗಳ ಜೊತೆ ನೇರವಾಗಿ ಮಾತುಕತೆ ನಡೆಸೋ ಹಾಗಿರ್ಲಿಲ್ಲ. ಬ್ರಿಟಿಷರ ಅನುಮತಿ ಬೇಕಿತ್ತು. ವಿಷಯಗಳಲ್ಲೂ ಹಸ್ತಕ್ಷೇಪ ಮಾಡ್ತಿದ್ರು. ಅದಕ್ಕೆ ಉದಾಹರಣೆ ಇದೆಯಾ? ಖಂಡಿತ. 1902ರಲ್ಲಿ ಬೇರಾರ್ ಪ್ರಾಂತ್ಯವನ್ನ ಶಾಶ್ವತವಾಗಿ ಭಾರತ ಸರ್ಕಾರಕ್ಕೆ ಗುತ್ತಿಗೆ ನೀಡಬೇಕಾಯ್ತು. ಅಂದ್ರೆ ಆಡಳಿತ ಬ್ರಿಟಿಷರ ಕೈಗೆ ಹೋಯಿತು. ಮತ್ತೆ 1919ರಲ್ಲಿ ಲಾರ್ಡ್ ಚೆಲ್ಮ್ಸ್ಫೋರ್ಡ್ ಅಂತೂ ರಾಜ್ಯದಲ್ಲಿ ಏನಾದ್ರೂ ದುರಾಡಳಿತ ಕಂಡ್ರೆ ನಾವು ಮಧ್ಯಪ್ರವೇಶಿಸ್ತೀವಿ ಅಂತ ನೇರವಾಗಿ ನಿಜಾಮನಿಗೆ ಎಚ್ಚರಿಕೆ ಕೊಟ್ಟಿದ್ರು. ಸೊ
ಹೆಸರಿಗೆ ಮಾತ್ರ ಹಿಸ್ ಎಕ್ಸಾಲ್ಟೆಡ್ ಹೈನೆಸ್ ಆಗಿದ್ರು, ಆದ್ರೆ ಅಧಿಕಾರ ಸೀಮಿತವಾಗಿತ್ತು. ಹೌದು, ಅವರ ಸಾರ್ವಭೌಮತ್ವಕ್ಕೆ ಮಿತಿಗಳಿದ್ವು. ಇನ್ನು ಭೌಗೋಳಿಕವಾಗಿ ನಕ್ಷೆ ನೋಡಿದ್ರೆ ಹೈದರಾಬಾದ್ ಸರಿಯಾಗಿ ಭಾರತದ ಮಧ್ಯದಲ್ಲಿದೆ ಅನ್ಸುತ್ತೆ. ಹೌದು, ಅದಕ್ಕೆ ಅದನ್ನ ಭಾರತದ ಹೊಟ್ಟೆಯಲ್ಲಿರೋ ರಾಜ್ಯ ಅಂತ ಕೆಲವರು ಹೇಳ್ತಿದ್ರು. ಇದು ಭೂಮಿಯಿಂದ ಸುತ್ತುವರೆದ ರಾಜ್ಯ, ಅಂದ್ರೆ ಲ್ಯಾಂಡ್ ಲಾಕ್ಡ್. ಜನಸಂಖ್ಯೆ ಸುಮಾರು 16 ಮಿಲಿಯನ್, ಅಂದ್ರೆ 1,60,00,000. ದೊಡ್ಡ ರಾಜ್ಯ. ಭಾಷೆ ಬಹಳ ವೈವಿಧ್ಯತೆ ಇತ್ತು. ತೆಲುಗು, ಮರಾಠಿ, ಕನ್ನಡ ಮಾತಾಡೋ ದೊಡ್ಡ ಸಮುದಾಯಗಳಿದ್ವು. ಆಡಳಿತ ಭಾಷೆ ಉರ್ದು ಆಗಿತ್ತು. ಓ, ತನ್ನದೇ ಕರೆನ್ಸಿ ಕೂಡ ಇತ್ತು ಅಂತ ಕೇಳಿದ್ದೆ. ಹೌದು, ಹಾಲಿ ಸಿಕ್ಕಾ ಅಂತ ಅವ್ರದೇ ನಾಣ್ಯ ಪದ್ಧತಿ ಇತ್ತು. ಇಷ್ಟೊಂದು ಭಾಷೆಗಳು, ಬಹುಸಂಖ್ಯಾತ ಹಿಂದೂ ಜನಸಂಖ್ಯೆ, ಆದ್ರೆ ಆಡಳಿತ ಮುಸ್ಲಿಂ ರಾಜವಂಶದ್ದು. ಹಾಗಾಗಿ ಆಂತರಿಕ ರಾಜಕೀಯ ಪರಿಸ್ಥಿತಿ ಹೇಗಿತ್ತು? ಅದು ಒಂದು ಮುಖ್ಯವಾದ ಅಂಶ. ರಾಜಧಾನಿ ಹೈದರಾಬಾದ್ ಸುತ್ತಮುತ್ತ ಮುಸ್ಲಿಂ ಜನಸಂಖ್ಯೆ ಗಣನೀಯವಾಗಿತ್ತು. ಆದರೆ ಒಟ್ಟಾರೆ ರಾಜ್ಯದಲ್ಲಿ ಹಿಂದೂಗಳೇ ಬಹುಸಂಖ್ಯಾತರಾಗಿದ್ರು, ವಿಶೇಷವಾಗಿ ತೆಲಂಗಾಣದ ಗ್ರಾಮೀಣ ಭಾಗಗಳಲ್ಲಿ. ಅಲ್ಲಿ ರಾಜಕೀಯ ಚಟುವಟಿಕೆಗಳು ಇದ್ವಾ? ಹೌದು, ಭಾರತದ ಸ್ವಾತಂತ್ರ್ಯ ಹೋರಾಟದ ಪ್ರಭಾವ ಇಲ್ಲೂ ಇತ್ತು. ಜವಾಬ್ದಾರಿಯುತ ಸರ್ಕಾರ ಬೇಕು ಅಂತ ಚಳುವಳಿಗಳು ನಡೀತಿದ್ವು. ಹೈದರಾಬಾದ್ ರಾಜ್ಯ ಕಾಂಗ್ರೆಸ್ ಪ್ರಜಾಪ್ರಭುತ್ವ ಸುಧಾರಣೆ ಕೇಳುತ್ತಿತ್ತು. ಇದಕ್ಕೆ ವಿರೋಧ ಇತ್ತಾ? ಹೌದು, ಅದೇ ಸಮಯದಲ್ಲಿ ಇತ್ತಿಹಾದ್ ಉಲ್ ಮುಸ್ಲಿಮೀನ್ ಅನ್ನೋ ಒಂದು ಸಂಪ್ರದಾಯವಾದಿ ಮುಸ್ಲಿಂ ಪಕ್ಷ ಕೂಡ ಬಲವಾಗಿ ಬೆಳೀತಿತ್ತು. ಅವರ ಉದ್ದೇಶ ಏನಾಗಿತ್ತು? ಮತ್ತು ಮುಸ್ಲಿಮರ ಹಕ್ಕುಗಳನ್ನು ರಕ್ಷಿಸ್ತೀವಿ ಅಂತ ಹೇಳ್ಕೊಳ್ತಿದ್ರು. ಈ ಎರಡು ವಿರುದ್ಧ ಶಕ್ತಿಗಳಿಂದ ರಾಜ್ಯದಲ್ಲಿ ಉದ್ವಿಗ್ನತೆ ಜಾಸ್ತಿ ಆಗ್ತಿತ್ತು. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ಬ್ರಿಟಿಷರು ರಾಜ ಸಂಸ್ಥಾನಗಳಿಗೆ 3 ಆಯ್ಕೆ ಕೊಟ್ರು: ಭಾರತ ಸೇರಿ, ಪಾಕಿಸ್ತಾನ ಸೇರಿ ಅಥವಾ ಸ್ವತಂತ್ರವಾಟಿರಿ ಅಂತ. ಆಗ ನಿಜಾಮರ ನಿಲುವು ಏನಾಗಿತ್ತು? ನಿಜಾಂ ಅಂದ್ರೆ ಮೀರ್ ಉಸ್ಮಾನ್ ಅಲಿ ಖಾನ್ ಅವರ ನಿಲುವು ಸ್ಪಷ್ಟವಾಗಿತ್ತು. ಅವರಿಗೆ ಹೈದರಾಬಾದ್ ಒಂದು ಸ್ವತಂತ್ರ ಸಾರ್ವಭೌಮ ರಾಷ್ಟ್ರ ಆಗಿ ಉಳಿಬೇಕು ಅಂತ ಇತ್ತು. ಭಾರತಕ್ಕಾಗ್ಲಿ ಪಾಕಿಸ್ತಾನಕ್ಕಾಗ್ಲಿ ಸೇರೋಕೆ ಒಪ್ಪಿಲ್ಲ. ಖಂಡಿತ ಇಲ್ಲ. ಭಾರತದ ಜೊತೆ ಒಂದು ಜೈವಿಕ ಒಕ್ಕೂಟ ಅಂದ್ರೆ ಆರ್ಗ್ಯಾನಿಕ್ ಯೂನಿಯನ್ ಅನ್ನೋ ಕಲ್ಪನೆನೇ ಅವರು ವಿರೋಧಿಸಿದ್ರು. ತಮ್ಮ ಸ್ವಾತಂತ್ರ್ಯವನ್ನ ಉಳಿಸ್ಕೊಳ್ಳೋಕೆ ಅವ್ರು ಏನ್ ಮಾಡಿದ್ರು? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಯತ್ನ ಪಟ್ರು. ವಿಶ್ವಸಂಸ್ಥೆಗೆ ಮನವಿ ಮಾಡಿದ್ರು. ಬ್ರಿಟನ್ ಮತ್ತು ಕಾಮನ್ವೆಲ್ತ್ ರಾಷ್ಟ್ರಗಳ ಮೂಲಕ ತಮ್ಮ ರಾಜ್ಯಕ್ಕೆ ಒಂದು ಸ್ವತಂತ್ರ ಸ್ಥಾನಮಾನ ಗಿಟ್ಸ್ಕೊಳ್ಳಕ್ಕೆ ನೋಡಿದ್ರು. ಇಲ್ಲಿಂದಲೇ ಸಮಸ್ಯೆ ಶುರುವಾದದ್ದಲ್ವಾ? ಭಾರತ ಸರ್ಕಾರ ಇದನ್ನೊಪ್ಪಿಲ್ಲ. ಖಂಡಿತ, ಇದುವೇ ಸಂಘರ್ಷದ ಮೂಲ. ಒಂದು ಕಡೆ ನಿಜಾಮನ ಸ್ವತಂತ್ರ ರಾಜ್ಯದ ಕನಸು, ಇನ್ನೊಂದು ಕಡೆ ಭಾರತ ಸರ್ಕಾರದ ನಿಲುವು. ಭಾರತ ಸರ್ಕಾರದ ನಿಲುವೇನಾಡಿತ್ತು? ಹೈದರಾಬಾದು ಭೌಗೋಳಿಕವಾಗಿ ಭಾರತದ ಮಧ್ಯದಲ್ಲಿದೆ, ಸಂಪೂರ್ಣವಾಗಿ ಭಾರತದ ಭೂಪ್ರದೇಶದಿಂದ ಸುತ್ತುವರೆದಿದೆ. ಹಾಗಾಗಿ ಅದು ಭಾರತಕ್ಕೆ ಸೇರೋದು ಅನಿವಾರ್ಯ, ಅಂದ್ರೆ ಇನ್ಎಸ್ಕೇಪಬಲ್ ಅಂತ ಭಾರತ ಸರ್ಕಾರ ಭಾವಿಸಿತ್ತು. ಸ್ವತಂತ್ರ ಹೈದರಾಬಾದ್ ಭಾರತಕ್ಕೆ ಅಪಾಯ ಅಂತ ಅವರು ಅಂದ್ಕೊಂಡಿದ್ರಾ? ಹೌದು, ಸರ್ದಾರ್ ಪಟೇಲ್, ನೆಹರು ಎಲ್ಲರೂ ಸ್ವತಂತ್ರ ಹೈದರಾಬಾದು ಭಾರತದ ಏಕತೆ ಮತ್ತು ಭದ್ರತೆಗೆ ದೊಡ್ಡ ಅಪಾಯ ಅಂತ ದೃಢವಾಗಿ ನಂಬಿದ್ರು. ಈ ರಾಜಕೀಯ ಬಿಕ್ಕಟ್ಟಿನ ಜೊತೆಗೆ ರಾಜ್ಯದೊಳಗೆ ಆಂತರಿಕವಾಗಿಯೂ ದೊಡ್ಡ ಸಮಸ್ಯೆಗಳಿದ್ವು ಅಂತ ಹೇಳಿದ್ರಿ. ಅದು ಪರಿಸ್ಥಿತಿಯನ್ನ ಇನ್ನಷ್ಟು ಹದಗೆಡಿಸಿತಾ? ಹೌದು ಹೌದು, ಖಂಡಿತವಾಗಿಯೂ ಅದು ಪರಿಸ್ಥಿತಿಯನ್ನ ಬಹಳ ಜಟಿಲ ಮಾಡ್ತು. ಸುಮಾರು 1946ರಿಂದಲೇ ತೆಲಂಗಾಣ ಪ್ರದೇಶದಲ್ಲಿ, ಅಂದ್ರೆ ರಾಜ್ಯದ ಪೂರ್ವ ಭಾಗದಲ್ಲಿ, ಕಮ್ಯುನಿಸ್ಟರ ನೇತೃತ್ವದಲ್ಲಿ ದೊಡ್ಡ ರೈತ ಬಂಡಾಯ ಶುರುವಾಗಿತ್ತು. ಅದು ಯಾರ ವಿರುದ್ಧವಾಗಿತ್ತು? ಅದು ಬರೀ ನಿಜಾಮನ ಆಡಳಿತದ, ಅಂದ್ರೆ ನಿಜಾಂಶಾಹಿ ವಿರುದ್ಧ ಅಷ್ಟೇ ಅಲ್ಲ, ಅಲ್ಲಿನ ಊಳಿಗಮಾನ್ಯ ಜಮೀನ್ದಾರರು, ದೇಶಮುಖರ ಶೋಷಣೆ ವಿರುದ್ಧವೂ ಆಗಿತ್ತು. ಕಮ್ಯುನಿಸ್ಟರ ಉದ್ದೇಶಗಳೇನಾಗಿದ್ವು? ಅವ್ರು ಏನ್ ಮಾಡ್ತಿದ್ರು? ಅವರ ಮುಖ್ಯ ಗುರಿ ಬಡ ರೈತರ, ಕೂಲಿ ಕಾರ್ಮಿಕರ ಸಮಸ್ಯೆಗಳನ್ನು ಬಗೆಹರಿಸೋದು. ಆಗ ತೆಲಂಗಾಣದಲ್ಲಿ ರೈತರು ಬಹಳ ಕಷ್ಟದಲ್ಲಿದ್ದರು. ಸಾಲದ ಹೊರೆ, ಆರೋಗ್ಯ, ಶಿಕ್ಷಣ ಸೌಲಭ್ಯಗಳ ಕೊರತೆ, ಜಾತಿ ತಾರತಮ್ಯ, ವೆಟ್ಟಿ ಚಾಕ್ರಿ ಅನ್ನೋ ಬಲವಂತದ ದುಡಿಮೆ. ಕಮ್ಯುನಿಸ್ಟ್ ಗೆರಿಲ್ಲಾ ದಳಗಳು ಈ ವ್ಯವಸ್ಥೆ ವಿರುದ್ಧ ಹೋರಾಡದು. ಅವರು ಜಮೀನ್ದಾರರಿಂದ ಭೂಮಿ ಕಿತ್ತು ಬಡವರಿಗೆ ಹಂಚಿದ್ರು, ಸಾಲ ರದ್ದು ಮಾಡಿದ್ರು, ಬಲವಂತದ ದುಡಿಮೆ ನಿಲ್ಸಿದ್ರು, ಕೂಲಿ ಜಾಸ್ತಿ ಮಾಡಿದ್ರು. ಸಾಮಾಜಿಕ ಸುಧಾರಣೆಗಳನ್ನು ಮಾಡಿದ್ರಾ? ಹೌದು, ಲಸಿಕೆ ಹಾಕ್ಸೋದು, ಅಸ್ಪೃಶ್ಯತೆ ವಿರೋಧಿಸೋದು, ಇಂಥ ಕೆಲಸಗಳನ್ನು ಮಾಡಿದ್ರು. ಅವರ ಸಶಸ್ತ್ರ ಗುಂಪುಗಳು ಭೂಮಾಲೀಕರ ಮೇಲೆ ದಾಳಿ ಮಾಡಿ ಭೂಮಿ ವಶಪಡಿಸಿಕೊಂಡು ತಮ್ಮ ವಿಮೋಚಿತ ಪ್ರದೇಶಗಳಲ್ಲಿ ಸಮಾನಾಂತರ ಸರ್ಕಾರಗಳನ್ನೇ ನಡೆಸ್ತಾ ಇದ್ರು. ಇದೇ ಸಮಯದಲ್ಲಿ ರಜಾಕಾರ್ ಅನ್ನೋ ಹೆಸರು ಕೂಡ ಕೇಳಿಬರುತ್ತೆ. ಯಾರಿವರು? ರಜಾಕಾರರು ಅದು ಇತ್ತಿಯಾದುಲ್ ಮುಸ್ಲಿಮೀನ್ ಪಕ್ಷದ ಒಂದು ಅರೆ ಸೈನಿಕ ಪಡೆ. ಬಹುತೇಕ ಸ್ವಯಂ ಸೇವಕರು. ಅದರ ನಾಯಕ
ಕಾಸಿಂ ರಜ್ವಿ. ಅವರ ನಿಲುವು? ಅವರು ನಿಜಾಮನ ಆಡಳಿತವನ್ನ ಬೆಂಬಲಿಸ್ತಿದ್ರು, ಹೈದರಾಬಾದ್ ಸ್ವತಂತ್ರವಾಗಿರ್ಬೇಕು ಅಂತ ವಾದಿಸ್ತಿದ್ರು. ಅವರು ಕಮ್ಯುನಿಸ್ಟರ ವಿರುದ್ಧ ಹೋರಾಡಿದ್ರಾ? ಹೌದು. ನಿಜಾಮನ ಪೊಲೀಸ್ ಮಿಲಿಟರಿ ಜೊತೆ ಸೇರಿ ಕಮ್ಯುನಿಸ್ಟರನ್ನ ಹತ್ತಿಕ್ಕಲು ಪ್ರಯತ್ನಿಸಿದ್ರು. ಹಿಂಸಾತ್ಮಕ ಕೃತ್ಯಗಳಲ್ಲಿ, ಹಳ್ಳಿಗಳನ್ನ ಸುಡೋದ್ರಲ್ಲಿ ಎಲ್ಲ ಭಾಗಿಯಾಗಿದ್ರು. ಆದ್ರೆ ಮೇ 1948ರಲ್ಲಿ ನಿಜಾಮ್ ಒಂದು ವಿಚಿತ್ರ ನಿರ್ಧಾರ ತಗೊಂಡ್ರು ಅಂತ ಹೇಳಿದ್ರಿ. ಹೌದು, ಬಹಳ ಆಶ್ಚರ್ಯಕರವಾದದ್ದು. ನಿಜಾಮ ಇದ್ದಕ್ಕಿದ್ದಂತೆ ಕಮ್ಯುನಿಸ್ಟರನ್ನ ಜೈಲಿಂದ ಬಿಡುಗಡೆ ಮಾಡಿ ಅವರ ಪಕ್ಷದ ಮೇಲಿನ ನಿಷೇಧವನ್ನ ತೆಗೆದಾಕಿದ್ರು. ಯಾಕೆ? ಇದು ಭಾರತ ಸರ್ಕಾರವನ್ನ ವಿರೋಧಿಸಲು ಕಮ್ಯುನಿಸ್ಟರ ಸಹಾಯ ಪಡೆಯುವ ಒಂದು ತಂತ್ರವಾಗಿತ್ತು. ಇತಿಹಾಸಕಾರರು ಇದನ್ನ ಅಸಂಭವ ಯುದ್ಧತಂತ್ರದ ಮೈತ್ರಿ ಅಂತ ಕರೀತಾರೆ. ಅಂದ್ರೆ ಕಮ್ಯುನಿಸ್ಟರ ಜೊತೆ ಕೈ ಜೋಡಿಸಿದ್ಮೇಲೆ ರಜಾಕಾರರ ಹಿಂಸೆ ನಿಂತಿತ್ತಾ? ಇಲ್ಲವೇ ಇಲ್ಲ, ಅದು ಇನ್ನೂ ಹೆಚ್ಚಾಯಿತು. ರಜಾಕಾರರು ಕಮ್ಯುನಿಸ್ಟರನ್ನ ಅಷ್ಟೇ ಅಲ್ಲ, ಕಾಂಗ್ರೆಸ್ ಕಾರ್ಯಕರ್ತರನ್ನ, ಹಿಂದೂಗಳನ್ನ ಗುರಿಯಾಗಿಸಿಕೊಂಡು ಹಿಂಸೆ ನಡೆಸಿದ್ರು. ತಮ್ಮವರ ಮೇಲೂ ದಾಳಿ ಮಾಡಿದ್ರಾ? ಹೌದು, ತಮ್ಮ ನಿಷ್ಠೆಯನ್ನ ಅನುಮಾನಿಸಿದ ಕೆಲವು ಮುಸ್ಲಿಮರ ಮೇಲೂ ದಾಳಿ ಮಾಡಿದ್ರು. ಇದಕ್ಕಿಂತ ಗಂಭೀರವಾಗಿ ಅವರು ಹೈದರಾಬಾದ್ ಗಡಿ ದಾಟಿ ಭಾರತದ ಹಳ್ಳಿಗಳ ಮೇಲೂ ದಾಳಿ ಮಾಡಿ ಲೂಟಿ, ಕೊಲೆ, ಅತ್ಯಾಚಾರ ನಡೆಸಿದ್ರು. ಓಹ್, ಇದು ಗಂಭೀರ ಪರಿಸ್ಥಿತಿ. ಹೌದು, ಇದರಿಂದ ಸಾವಿರಾರು ಜನ ನಿರಾಶ್ರಿತರಾದರು. ಈ ಹದಗೆಡುತ್ತಿದ್ದ ಕಾನೂನು ಸುವ್ಯವಸ್ಥೆ, ರಜಾಕಾರರನ್ನ ನಿಯಂತ್ರಿಸಲು ನಿಜಾಮನಿಗೆ ಆಗದಿರೋದು, ಇದೆಲ್ಲ ಭಾರತ ಸರ್ಕಾರಕ್ಕೆ ಮಧ್ಯಪ್ರವೇಶಿಸಲು ಮುಖ್ಯ ಕಾರಣ ಆಯಿತು. ನಿಜಾಮ್ ನಿಯಂತ್ರಣ ಕಳೆದುಕೊಂಡಿದ್ದಾನೆ ಅಂತ ಭಾರತ ಸರ್ಕಾರ ಭಾವಿಸಿತು. ಇಷ್ಟೆಲ್ಲ ಆಗೋ ಮೊದಲು ಶಾಂತಿಯುತವಾಗಿ ಮಾತುಕತೆ ಮೂಲಕ ಬಗೆಹರಿಸೋಕೆ ಪ್ರಯತ್ನ ನಡೀಲಿಲ್ವಾ? ನಡೀತು, ಖಂಡಿತ ನಡೀತು. ಆರಂಭದಲ್ಲಿ ಭಾರತ ಸರ್ಕಾರ ಮಾತುಕತೆಗೆ ಒತ್ತು ಕೊಟ್ಟಿತ್ತು. ಆಗಿನ ಗವರ್ನರ್ ಜನರಲ್ ಲಾರ್ಡ್ ಮೌಂಟ್ಬ್ಯಾಟನ್ ಇದರಲ್ಲಿ ಮುಖ್ಯ ಪಾತ್ರ ವಹಿಸಿದ್ರು. ಅದರ ಫಲಿತಾಂಶ? ನವೆಂಬರ್ 29, 1947ರಲ್ಲಿ ಹೈದರಾಬಾದ್ ಮತ್ತು ಭಾರತದ ನಡುವೆ ಒಂದು ಯಥಾಸ್ಥಿತಿ ಒಪ್ಪಂದಕ್ಕೆ ಸಹಿಯಾಯಿತು. ಅದರ ಅರ್ಥವೇನು? ಅಂದ್ರೆ 1 ವರ್ಷದ ಮಟ್ಟಿಗೆ ರಕ್ಷಣೆ, ವಿದೇಶಾಂಗ ವ್ಯವಹಾರ, ಸಂವಹನ ಇತ್ಯಾದಿಗಳಲ್ಲಿ ಹಳೆಯ ವ್ಯವಸ್ಥೆಯೇ ಮುಂದುವರಿಯುತ್ತೆ ಅಂತ. ಆ 1 ವರ್ಷದಲ್ಲಿ ಶಾಶ್ವತ ಒಪ್ಪಂದ ಮಾಡ್ಕೊಳ್ಳೋಣ ಅಂತ. ಆದ್ರೆ ಆ ಒಪ್ಪಂದ ಉಳಿಲಿಲ್ಲ ಅಲ್ವಾ? ಹೌದು, ಬಹಳ ಬೇಗ ಮುರಿದುಬಿಟ್ಟು. ಯಾಕೆ? ನಿಜಾಮನ ಸರ್ಕಾರ ಒಪ್ಪಂದವನ್ನ ಉಲ್ಲಂಘಿಸುತ್ತಿದೆ ಅಂತ ಭಾರತ ಸರ್ಕಾರ ಆರೋಪ ಮಾಡ್ತು. ಹೇಗೆ? ಅವರು ಭಾರತೀಯ ರೂಪಾಯಿ ಮೇಲೆ ನಿರ್ಬಂಧ ಹಾಕಿ ತಮ್ಮದೇ ಕರೆನ್ಸಿ ಸುಗ್ರೀವಾಜ್ಞೆ ತಂದ್ರು. ಪಾಕಿಸ್ತಾನಕ್ಕೆ ದೊಡ್ಡ ಮೊತ್ತದ ಸಾಲ ಕೊಟ್ರು. ಓ, ಅಷ್ಟೇ ಅಲ್ಲ, ಸಿಡ್ನಿ ಕಾಟನ್ ಅನ್ನು ಒಬ್ಬ ಆಸ್ಟ್ರೇಲಿಯನ್ ಮೂಲಕ ರಹಸ್ಯವಾಗಿ ಶಸ್ತ್ರಾಸ್ತ್ರ ತರಿಸ್ಕೊಡಕ್ಕೆ ಪ್ರಯತ್ನಿಸ್ತಿದ್ದಾರೆನ್ನೋ ಸುದ್ದಿ ಬಂತು. ಮಾತುಕತೆಗೆ ಬೇರೆ ಪ್ರಯತ್ನಗಳಾದ್ವಾ? ಹೌದು, ಮೌಂಟ್ ಬ್ಯಾಟನ್, ವಿ.ಪಿ. ಮೆನನ್ ಎಲ್ಲ ಸೇರಿ ಒಪ್ಪಂದದ ಮುಖ್ಯ ಅಂಶಗಳು ಅಂತ ಒಂದು ಕರಡು ಸಿದ್ಧಪಡಿಸಿದ್ರು. ಹೈದರಾಬಾದ್ ಭಾರತಕ್ಕೆ ಸೇರೋದು ಮತ್ತು ಅಲ್ಲಿ ಜವಾಬ್ದಾರಿಯುತ ಸರ್ಕಾರ ಸ್ಥಾಪಿಸೋದು ಇದರ ಉದ್ದೇಶವಾಗಿತ್ತು. ಆದ್ರೆ ನಿಜಾಮ್ ಒಪ್ಲಿಲ್ಲ. ಹೌದು, ಕೊನೆ ಕ್ಷಣದಲ್ಲಿ ಬಹುಶಃ ಕಾಸಿಂ ರಜ್ವಿ ಮತ್ತು ರಜಾಕಾರರ ಪ್ರಭಾವದಿಂದ ನಿಜಾಮ್ ಅದನ್ನ ತಿರಸ್ಕರಿಸಿದರು. ಮಾತುಕತೆ ಸಂಪೂರ್ಣವಾಗಿ ವಿಫಲವಾಯಿತು. ಸೊ ಮಾತುಕತೆ ವಿಫಲ, ರಾಜ್ಯದೊಳಗೆ ಅರಾಜಕತೆ. ಆಗ ಭಾರತ ಸರ್ಕಾರದ ಮುಂದಿನ ನಡೆ, ಇಲ್ಲಿ ಆಪರೇಷನ್ ಪೋಲೋ ಬರುತ್ತೆ. ಹೌದು, ಅದೇ ಅನಿವಾರ್ಯವಾದ ಕೊನೆಯ ಹಂತ. ಮಾತುಕತೆ ನಿಂತೋಗಿ ಪರಿಸ್ಥಿತಿ ಕೈಮೀರಿದಾಗ ಭಾರತ ಸರ್ಕಾರಕ್ಕೆ ಮಿಲಿಟರಿ ಕ್ರಮ ಬಿಟ್ಟ ಬೇರೆ ದಾರಿಯಿರಲಿಲ್ಲ. ಯಾವಾಗ ಶುರುವಾಯ್ತು ಅದು? ಸೆಪ್ಟೆಂಬರ್ 13, 1948 ಆಪರೇಷನ್ ಪೋಲೋ ಶುರುವಾಯಿತು. ಅದನ್ನ ಪೊಲೀಸ್ ಕಾರ್ಯಾಚರಣೆ ಅಂತ ಕರೆದ್ರು. ಅದು ಒಂದು ದೊಡ್ಡ ಮಿಲಿಟರಿ ಆಕ್ಷನ್ ಆಗಿತ್ತು. ಎಷ್ಟು ದಿನ ನಡೀತು? ಕೇವಲ 5 ದಿನ. ಭಾರತೀಯ ಸೇನೆ 5 ಕಡೆಯಿಂದ ಹೈದರಾಬಾದ್ ಪ್ರವೇಶಿಸಿತು. ಹೈದರಾಬಾದ್ ಸೈನ್ಯ ರಜಾಕಾರರಿಂದ ಸ್ವರ್ದು ಪ್ರತಿರೋಧ ಬಂತು, ಆದರೆ ಬೇಗನೆ ನಿಯಂತ್ರಣ ಸಾಧಿಸಿದ್ರು. ರಜಾಕಾರರ ಗತಿ ಏನಾಯ್ತು? ಅವರನ್ನ ನಿಶ್ಶಸ್ತ್ರಗೊಳಿಸಿ ಸಂಘಟನೆಯನ್ನ ನಿಷೇಧಿಸಲಾಯಿತು. ಸೆಪ್ಟೆಂಬರ್ 17ಕ್ಕೆ ಹೈದರಾಬಾದ್ ಸೈನ್ಯ ಶರಣಾಯಿತು. ನಿಜಾಮ್ ಕೂಡ ಶರಣಾಗತಿ ಘೋಷಿಸಿದ್ರು. ಆಡಳಿತ ಯಾರಿಗ್ ಹೋಯ್ತು? ತಕ್ಷಣವೇ ಮೇಜರ್ ಜನರಲ್ ಜೆ.ಎನ್. ಚೌಧರಿ ಅವರನ್ನ ಮಿಲಿಟರಿ ಗವರ್ನರ್ ಆಗಿ ನೇಮಿಸಿ ಆಡಳಿತ ವಹಿಸಲಾಯಿತು. ಈ ಕಾರ್ಯಾಚರಣೆ ನಂತರ ತೆಲಂಗಾಣದಲ್ಲಿ ಪರಿಸ್ಥಿತಿ ಹೇಗಿತ್ತು? ಕಮ್ಯುನಿಸ್ಟ್ರ ಬಗ್ಗೆ ಏನು ಗೊತ್ತಾಯ್ತು? ಭಾರತೀಯ ಸೇನೆ ತೆಲಂಗಾಣಕ್ಕೆ ಹೋದಾಗ ಕಮ್ಯುನಿಸ್ಟರು ನಿಜಾಮರ ಆಡಳಿತಕ್ಕೆ, ಜಮೀನ್ದಾರರಿಗೆ ಹಾನಿ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಆದರೆ ಅದೇ ಹೊತ್ತಿಗೆ ಅವರು ಬಡ ರೈತರಿಗೋಸ್ಕರ ಕೆಲವು ಒಳ್ಳೆಯ ಸುಧಾರಣೆಗಳನ್ನೂ ಮಾಡಿದ್ದಾರೆ. ವಿಶೇಷವಾಗಿ ಭೂಸುಧಾರಣೆ, ಬಲವಂತದ ದುಡಿಮೆ ನಿಲ್ಲಿಸೋದು, ಇವೆಲ್ಲ ಗಮನಕ್ಕೆ ಬಂತು. ಕಮ್ಯುನಿಸ್ಟರ ಹೋರಾಟ ನಿಂತಿತಾ? ತಕ್ಷಣಕ್ಕೆ ನಿಲ್ಲಿಲ್ಲ. ಭಾರತೀಯ ಸೇನೆ ಅವರ ವಿರುದ್ಧ ಕಾರ್ಯಾಚರಣೆ ಮುಂದುವರಿಸಬೇಕಾಯಿತು. ಅದು 1951ರವರೆಗೂ ನಡೀತು. ಸುಮಾರು 3 ವರ್ಷ ಬೇಕಾಯ್ತು ಅದನ್ನ ಪೂರ್ತಿ ಹತ್ತಿಕ್ಕಲು. ಬೇರೆ ರಾಜ್ಯಗಳಿಂದ ಸಹಾಯ ತಗೊಂಡ್ರಾ? ಹೌದು, ಬೇರೆ ರಾಜ್ಯಗಳಿಂದ ಸಶಸ್ತ್ರ ಪೊಲೀಸ್ ಪಡೆಗಳನ್ನ ಕರೆಸ್ಕೊಳ್ಳಾಗಿತ್ತು. ಆದರೆ ಭಾರತ ಸರ್ಕಾರ ಬರೀ ದಮನ ನೀತಿ ಅನುಸರಿಸಲಿಲ್ಲ. ಬೇರೆ ಏನ್ ಮಾಡಿದ್ರು? ಕೆಲವು ರಚನಾತ್ಮಕ ಕ್ರಮಗಳನ್ನೂ ತಗೊಂಡ್ರು.
ಹೈದರಾಬಾದ್ನಲ್ಲಿ ಬಹಳ ಕೆಟ್ಟದಾಗಿದ್ದ ಜಾಗೀರ್ದಾರಿ ಪದ್ಧತಿಯನ್ನ ರದ್ದು ಮಾಡಿದ್ರು. ಕೃಷಿ ಸುಧಾರಣೆ ತರೋಕೆ ಒಂದು ಸಮಿತಿ ನೇಮಿಸಿದ್ರು. ಅಂದ್ರೆ ಸಮಸ್ಯೆಗಳ ಮೂಲಕ್ಕೆ ಹೋಗೋ ಪ್ರಯತ್ನ ಮಾಡಿದ್ರು. ಹೌದು, ಕಮ್ಯುನಿಸ್ಟ್ ಹೋರಾಟಕ್ಕೆ ಕಾರಣವಾದ ಸಮಸ್ಯೆಗಳನ್ನ ಬಗೆಹರಿಸೋಕ್ ನೋಡಿದ್ರು. ಈ ಕಾರ್ಯಾಚರಣೆ ಮುಗಿದ ತಕ್ಷಣವೇ ಶಾಂತಿ ನೆಲೆಸಿತಾ ಅಥವಾ ಏನಾದ್ರೂ ಅಹಿತಕರ ಘಟನೆಗಳು ನಡೆದ್ವಾ? ದುರದೃಷ್ಟವಶಾತ್ ಎಲ್ಲವೂ ಶಾಂತಿಯುತವಾಗಿರಲಿಲ್ಲ. ಸೇನೆ ಹೈದರಾಬಾದ್ ವಶಪಡಿಸಿಕೊಂಡ ನಂತರ ರಾಜ್ಯದ ಹಲವು ಕಡೆ, ಮುಖ್ಯವಾಗಿ ಹಳ್ಳಿಗಳಲ್ಲಿ ಮುಸ್ಲಿಮರ ವಿರುದ್ಧ ದೊಡ್ಡ ಪ್ರಮಾಣದ ಹಿಂಸಾಚಾರ ನಡೀತು ಅಂತ ವರದಿಗಳಿವು. ಹೋ, ಇದ್ರ ಬಗ್ಗೆ ತನಿಖೆ ಮಾಡೋಕೆ ಪಂಡಿತ್ ಸುಂದರ್ಲಾಲ್ ಸಮಿತಿ ನೇಮಿಸಲಾಗಿತ್ತು. ಕೆಲವು ಅಂದಾಜಿನ ಪ್ರಕಾರ ಸಾಕಷ್ಟು ಜನ ಮುಸ್ಲಿಮರು ಕೊಲೆಯಾದರೂ ಆಸ್ತಿ ಲೂಟಿಯಾಯಿತು ಅಂತ ಹೇಳಲಾಗುತ್ತೆ. ಇದ್ರಲ್ಲಿ ಸೇನೆಯ ಪಾತ್ರ ಇತ್ತಾ? ಕೆಲವು ಆರೋಪಗಳ ಪ್ರಕಾರ ಸ್ಥಳೀಯ ಗುಂಪುಗಳ ಜೊತೆ ಕೆಲವು ಸೈನಿಕರು ಭಾಗಿಯಾಗಿದ್ರು ಅಥವಾ ಹಿಂಸಾಚಾರ ತಡೆಯೋಕೆ ಪ್ರಯತ್ನಿಸಲಿಲ್ಲ ಅನ್ನೋ ಗಂಭೀರ ಆರೋಪಗಳಿವೆ. ಇದು ಹೈದರಾಬಾದ್ ವಿಲೀನದ ಒಂದು ನೋವಿನ ಅಧ್ಯಾಯ. ಇಷ್ಟೆಲ್ಲ ಆದ್ಮೇಲೆ ನಿಜಾಮನ ಗತಿ ಏನಾಯ್ತು? ಅವರನ್ನ ಪದಚ್ಯುತಗೊಳಿಸಿದ್ರಾ? ಇಲ್ಲ, ಇದು ನಿಜಕ್ಕೂ ಆಶ್ಚರ್ಯಕರ. ನಿಜಾಮಾನನ್ನ ಪದಚ್ಯುತಗೊಳಿಸಲಿಲ್ಲ. ಹಾಗಾದ್ರೆ ವಾಸ್ತವಾಗಿ ಪೊಲೀಸ್ ಕಾರ್ಯಾಚರಣೆ ಮುಗಿದ ಮೇಲೆ ನಿಜಾಂ ಬಹಳ ಬೇಗನೆ ಪರಿಸ್ಥಿತಿಗೆ ಹೊಂದಿಕೊಂಡು ಭಾರತ ಸರ್ಕಾರದ ಜೊತೆ ಸಹಕರಿಸೋಕೊಪ್ಕೊಂಡ್ರು. ಓ, ನವೆಂಬರ್ 23, 1949ರಲ್ಲಿ ಅವರು ಒಂದು ಫರ್ಮಾನ್ ಹೊರಡಿಸಿದ್ರು. ಅದರಲ್ಲಿ ಏನಿತ್ತು? ಭಾರತದ ಸಂವಿಧಾನ ಸಭೆ ರಚಿಸುತ್ತಿರುವ ಸಂವಿಧಾನವೇ ಹೈದರಾಬಾದ್ನ ಸಂವಿಧಾನ ಆಗಿರುತ್ತೆ ಅಂತ ಒಪ್ಕೊಂಡ್ರು. ಆದರೆ ಇದು ರಾಜ್ಯದ ಜನರ ಇಚ್ಛೆಗೆ ಬದ್ಧವಾಗಿರುತ್ತೆ ಅಂತಾನೂ ಹೇಳಿದ್ರು. ಜನರ ಇಚ್ಛೆಯನ್ನ ಹೇಗೆ ತಿಳಿಯೋದು? ಅವರ ಚುನಾಯಿತ ಪ್ರತಿನಿಧಿಗಳ ಮೂಲಕ. ಇದೊಂದು ವಿಶಿಷ್ಟ ನಡೆಯಾಗಿತ್ತು. ಜನರ ಸಮ್ಮತಿಯ ಮೂಲಕ ಒಂದು ಸಂಸ್ಥಾನ ಭಾರತದ ಸಂವಿಧಾನ ಒಪ್ಕೊಂಡಿದ್ದು. ಸರಿ, ಇನ್ನು ಪ್ರಾಯೋಗಿಕವಾಗಿ ಅವರ ಸೇನೆ, ಅವರ ವೈಯಕ್ತಿಕ ಸವಲತ್ತುಗಳು? ಹೈದರಾಬಾದ್ ಸೈನ್ಯವನ್ನ ಪುನರ್ಸಂಘಟಿಸಿ ಏಪ್ರಿಲ್ 1, 1950ರ ಹೊತ್ತಿಗೆ ಭಾರತೀಯ ಸೇನೆಯಲ್ಲಿ ವಿಲೀನಗೊಳಿಸಲಾಯಿತು. ನಿಜಾಮನಿಗೆ ಅವರಿಗೆ ಬಹಳ ಉದಾರವಾದ ಸವಲತ್ತುಗಳನ್ನು ಕೊಟ್ರು. ವಾರ್ಷಿಕ 50 ಲಕ್ಷ ರೂಪಾಯಿ ಪ್ರಿವಿ ಪರ್ಸ್ ಅಂದ್ರೆ ರಾಜಧನ ನಿಗದಿ ಮಾಡಿದ್ರು. ಇದು ಬೇರೆ ಎಲ್ಲಾ ರಾಜರಿಗಿಂತ ಜಾಸ್ತಿ ಇತ್ತು. ಯಾಕೆ ಹಾಗೆ? ಬಹುಶಃ ಹೈದರಾಬಾದ್ನ ಗಾತ್ರ, ಪ್ರತಿಷ್ಠೆ ಮತ್ತೆ ನಿಜಾಮನ ಸಹಕಾರ ಖಚಿತಪಡಿಸ್ಕೊಳ್ಳೋಕೆ ಇರ್ಬೋದು. ಜೊತೆಗೆ ಅವರ ಖಾಸಗಿ ಆಸ್ತಿಗಳ ಹಕ್ಕು, ಬೇರೆ ಸವಲತ್ತುಗಳು ಸಿಕ್ಕಿದ್ವು. ಅಷ್ಟೇ ಅಲ್ಲ, ಅವರನ್ನ ರಾಜಪ್ರಮುಖರನ್ನಾಗಿ ಕೂಡ ನೇಮಿಸಿದ್ರು ಅಲ್ವಾ? ಹೌದು, ಮಿಲಿಟರಿ ಆಕ್ಷನ್ ಆದ್ರೂ ಅವರನ್ನೇ ಹೊಸ ಹೈದರಾಬಾದ್ ರಾಜ್ಯದ ಮುಖ್ಯಸ್ಥರನ್ನಾಗಿ ಅಂದ್ರೆ ರಾಜಪ್ರಮುಖರನ್ನಾಗಿ ನೇಮಿಸಲಾಯಿತು. ಆದರೆ ಅದು ಸಾಂವಿಧಾನಿಕ ಮುಖ್ಯಸ್ಥನ ಸ್ಥಾನ ಅಷ್ಟೇ. ನಿಜವಾದ ಅಧಿಕಾರ ಚುನಾಯಿತ ಸರ್ಕಾರದ ಕೈಯಲ್ಲಿತ್ತು. ಹೌದು, ಮತ್ತೆ ಅವರು ಭಾರತ ಸರ್ಕಾರದ ಮೇಲ್ವಿಚಾರಣೆಗೆ ಒಳಪಟ್ಟಿದ್ರು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಭಾರತ ಸರ್ಕಾರ ಕಮ್ಯುನಿಸ್ಟರ ವಿರುದ್ಧ ಕಠಿಣ ಕ್ರಮ ತಗೊಂಡ್ರೂ ಅವರ ಕೆಲವು ಕಾರ್ಯಕ್ರಮಗಳಿಂದ, ಭೂ ಸುಧಾರಣೆ ತರಹದ ವಿಚಾರಗಳಿಂದ ಪ್ರಭಾವಿತರಾದ್ರು ಅಂತ ಅನ್ನಿಸ್ತೆ. ನಿಜವೇ? ಹೌದು, ಅದು ಬಹಳ ಸೂಕ್ಷ್ಮವಾದ ಗಮನಿಸುವಿಕೆ. ಕಮ್ಯುನಿಸ್ಟ್ ಚಳುವಳಿ ಹಿಂಸಾತ್ಮಕವಾಗಿದ್ರೂ ಅವರು ಎತ್ತಿದ ಸಾಮಾಜಿಕ, ಆರ್ಥಿಕ ಅಸಮಾನತೆಯ ಪ್ರಶ್ನೆಗಳು, ರೈತರ ಶೋಷಣೆಯ ವಿಷಯಗಳು ನಿಜವಾಗಿದ್ವಿ. ಅವರು ತೆಲಂಗಾಣದಲ್ಲಿ ಮಾಡಿದ ಕೆಲವು ಭೂಸುಧಾರಣೆಗಳು ಜನಪ್ರಿಯ ಆಗಿದ್ವು. ಇದನ್ನ ಭಾರತ ಸರ್ಕಾರ ಗಮನಿಸ್ತು. ಬರೀ ದಮನದಿಂದ ಸಮಸ್ಯೆ ಬಗೆಹರಿಯಲ್ಲ ಅಂತ ಅರಿತುಕೊಂಡ್ರು. ಹಾಗಾಗಿ ಅವರು ಸುಧಾರಣೆ ತಂದ್ರು. ಹೌದು, ಕಮ್ಯುನಿಸ್ಟರ ಕಾರ್ಯಕ್ರಮಗಳಲ್ಲಿದ್ದ ಪಾಸಿಟಿವ್ ಅಂಶಗಳನ್ನ, ರೈತರ ಪರವಾದ ಸುಧಾರಣೆಗಳನ್ನ ತಮ್ಮದೇ ರೀತಿಯಲ್ಲಿ ಜಾರಿಗೆ ತರೋಕೆ ಮುಂದಾದರು. ಜಾಗೀರ್ದಾರಿ ರದ್ದತಿ, ಕೃಷಿ ಸಮಿತಿ ನೇಮಕ, ಇದೆಲ್ಲ ಅದರ ಭಾಗ. ಅಂತಿಮ ಗುರಿ ಒಂದೇ ಆಗಿತ್ತು: ಊಳಿಗಮಾನ್ಯ ಪದ್ಧತಿ ಹೋಗ್ಲಾಡಿಸೋದು. ಹೌದು, ಶೋಷಣೆ ಇಲ್ಲದ ಸಮಾಜವಾದಿ ತತ್ವಗಳ ಆಧಾರದ ಮೇಲೆ ನಿಜವಾದ ಸ್ವರಾಜ್ಯ ಸ್ಥಾಪಿಸೋದು. ಈ ಪ್ರಕ್ರಿಯೆಯಲ್ಲಿ ಹೈದರಾಬಾದ್ನ ಆಡಳಿತಾತ್ಮಕ ಗಡಿಗಳಲ್ಲೂ ಸ್ವಲ್ಪ ಬದಲಾವಣೆಗಳಾದವು. ಹಾಗಾದ್ರೆ ಹೈದರಾಬಾದ್ ವಿಲೀನದ ಈ ಇಡೀ ಕಥೆಯಿಂದ ನಾವು ಕೆಲವು ಮುಖ್ಯ ಅಂಶಗಳನ್ನ ಗುರುತಿಸಬಹುದು. 1, ಹೈದರಾಬಾದ್ನ ದೊಡ್ಡ ಗಾತ್ರ ಮತ್ತು ಪ್ರಾಮುಖ್ಯತೆ. 2, ನಿಜಾಮನ ಸ್ವಾತಂತ್ರ್ಯದ ಹಠ. ಹೌದು. 3, ರಾಜ್ಯದೊಳಗಿನ ಕಮ್ಯುನಿಸ್ಟ್ ದಂಗೆ ಮತ್ತು ರಜಾಕಾರರ ಹಿಂಸೆಯ ಸಂಕೀರ್ಣ ಪರಿಸ್ಥಿತಿ. ಸರಿ. 4, ಮಾತುಕತೆಗಳ ವೈಫಲ್ಯ. 5, ಅನಿವಾರ್ಯವಾದ ಮಿಲಿಟರಿ ಕಾರ್ಯಾಚರಣೆ. ಪೊಲೀಸ್ ಕಾರ್ಯಾಚರಣೆ. ಹೌದು, ಪೊಲೀಸ್ ಕಾರ್ಯಾಚರಣೆ. ಮತ್ತು ಕೊನೆಗೆ ಮಿಲಿಟರಿ ಕ್ರಮದ ನಂತರವೂ ನಿಜಾಮನಿಗೆ ವಿಶೇಷ ಸ್ಥಾನಮಾನ ಕೊಟ್ಟು ಹೈದರಾಬಾದ್ನ ಏಕೀಕರಣ ಮಾಡಿದ್ದು. ಹೌದು, ಇದು ಭಾರತದ ಇತಿಹಾಸದಲ್ಲಿ ಒಂದು ಬಹಳ ನಾಟಕೀಯ, ಹಲವು ತಿರುವುಗಳಿದ್ದ ಅಧ್ಯಾಯ. ಖಂಡಿತ. ಇಲ್ಲಿ ಯೋಚಿಸಬೇಕಾದ ಒಂದು ಪ್ರಶ್ನೆ ಇದೆ. ಒಂದು ವೇಳೆ ನಿಜಾಮ ಮೊದಲೇ ಮಾತುಕತೆಗೆ ಸಿದ್ಧರಾಗಿದ್ದರೆ, ಅಥವಾ ಕಮ್ಯುನಿಸ್ಟ್ ಚಳುವಳಿ ಅಷ್ಟು ಪ್ರಭಾವಶಾಲಿಯಾಗಿರದಿದ್ದರೆ, ಅಥವಾ ರಜಾಕಾರರ ಪ್ರಭಾವ ಅಷ್ಟು ಹೆಚ್ಚಾಗಿರದಿದ್ದರೆ, ಆಗ ಈ ಇಡೀ ಪ್ರಕ್ರಿಯೆ ಬೇರೆ ರೀತಿ ಇರುತ್ತಿತ್ತೇನೋ.
ಇಷ್ಟು ಹಿಂಸೆ ಮಿಲಿಟರಿ ಕಾರ್ಯಾಚರಣೆ ಎಲ್ಲ ತಪ್ಪಿಸಬಹುದಿತ್ತೇನೋ. ನಿಜ. ಒಂದು ವೇಳೆ ಹೀಗಾಗಿದ್ದರೆ ಅಂತ ಯೋಚಿಸೋಕೆ ಹತ್ಸುತ್ತೆ. ಹೌದು, ಇತಿಹಾಸದ ಸಾಧ್ಯತೆಗಳ ಬಗ್ಗೆ ಯೋಚಿಸೋಕೆ ಇದೊಂದು ಒಳ್ಳೆಯ ವಿಷಯ. ಖಂಡಿತವಾಗಿಯೂ. ಹೈದರಾಬಾದ್ ಕಥೆ ಭಾರತದ ಏಕೀಕರಣ ಎಷ್ಟು ಸವಾಲಿನದ್ದಾಗಿತ್ತು ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಮುಂದಿನ ಬಾರಿ ನಾವು ಮತ್ತೊಂದು ಭಾಗ ಬಿ ರಾಜ್ಯದ ಕಥೆಯೊಂದಿಗೆ ಬರ್ತೀವಿ. ಖಂಡಿತ. ಅಲ್ಲಿಯವರೆಗೆ ಈ ಚರ್ಚೆಯನ್ನ ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು.